78ನೇ ಸ್ವಾತಂತ್ರ್ಯ ದಿನಾಚರಣೆ ಹಬ್ಬದವನ್ನು ನಮಗೆಲ್ಲ ಒಂದು ಅಭಿನಂದಿಸುತ್ತಾ ಒಂದು ಕಡೆ ವೇದಿಕೆ ಮೇಲೆ ಧ್ವಜಾರೋಹಣ ಮಾಡಿದಂತ ತಹಸೀಲ್ದಾರ್ ಅಹಮದ್ ಅವರೇ, ನೋಬುರಾಜ್ ಅವರೇ, ಬಿ ರಾಜ್ ಅವರೇ, ಶಿವರಾಜಯ್ಯನವರೇ, ಸೋಮಶೇಖರ್ ಅವರೇ, ಶ್ರೀನಾಥ್ ಬಾಬು ಅವರೇ, ಎಲ್ಲ ಚುನಾಯಿತಂತ ಪಟ್ಟಣ ಪಂಚಾಯತಿ ಸದಸ್ಯರವರೇ, ಎಲ್ಲ ಅಧಿಕಾರಿ ವರ್ಗದವರೇ, ಈಗ ತಾನೇ ಸ್ವಯಂವಾಗಿ ಭಾಷಣ ಮಾಡಿದಂತ ನಮ್ಮ ಶ್ರೀರಾಮ್ಪುರದ ಪ್ರೊಫೆಸರ್ ವಿಜಯ್ ಕುಮಾರ್ ಅವರೇ, ಈ ಸಭೆಯಲ್ಲಿ ಬಾರುವ ಎಲ್ಲ ವಿದ್ಯಾರ್ಥಿನಿಯವರೇ, ನಾಗರಿಕ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಬಹಳ ಸಂತೋಷ. ಇಡೀ ರಾಷ್ಟ್ರದಲ್ಲಿ 140 ಕೋಟಿ ಜನ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಸಂಭ್ರಮವನ್ನು ನಾವೆಲ್ಲ ಆಚರಿಸ್ತಾ ಇದ್ದೇವೆ. ಅದೇ ರೀತಿ ಇವತ್ತು ತುರುವೇಕೆರೆಯಲ್ಲಿ ನಮ್ಮ ತಾಲೂಕಿನಾದ್ಯಂತ ಎಲ್ಲರೂ ಸೇರಿ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಸ್ವಾತಂತ್ರ್ಯದ ದಿನಾಚರಣೆ, ಯಾರು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ಮಾನವೀಯತೆಯನ್ನು ನೆನೆಯುವಂಥ ಶುಭ ದಿನ. ಅವರು ಕೊಟ್ಟಂತ ಕೊಡುಗೆಯನ್ನು ನಾವು ಸ್ವೀಕಾರ ಮಾಡಿದ್ದೇವೆ. ಹಾಗಾಗಿ ಇವತ್ತು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ತುಂಬ ಸಂಭ್ರಮದಿಂದ ನಡೀತಾ ಇದೆ. ನಮ್ಮ ವಿದ್ಯಾರ್ಥಿಗಳು ಮಕ್ಕಳೆಲ್ಲ ಸಂಭ್ರಮದಿಂದ ಈ ನಡೀತಾ ಇದೆ. ತುಂಬ ಸಂತೋಷ. ಎಲ್ಲೋ ಒಂದು ಕಡೆ ಈ ನಾಡ ಹಬ್ಬಗಳೆಲ್ಲ ವಿದ್ಯಾರ್ಥಿಗಳಿಗೆ, ಸರ್ಕಾರಿ ನೌಕರಿಗೆ ಸೀಮಿತವಾಗಿದೆ. ಬಹುಶಃ ಈ ನಾಗರಿಕ ಬಂಧುಗಳು, ರೈತರು ಭಾಗವಹಿಸಬೇಕು. ಯಾಕೆ ನಾವು ಭಾಗವಹಿಸಿಲ್ಲ, ಎಲ್ಲರಿಗೂ ಸಹ ಅಭಿಮಾನ ಬರಬೇಕು. ಅವತ್ತು ನಮಗೆ ಸ್ವಾತಂತ್ರ್ಯ ಕೊಡಿಸ್ಬೇಕಾದ್ರೆ ಎಷ್ಟು ಬಾಳತ್ಯಾಗ ಮಾಡಿದ್ರೆ ಕೆಲವೊಂದು ಭಾಗನ ನಾವು ವಿಜಯ್ ಕುಮಾರ್ ಹೇಳಿದ್ರು. ನಿಜವಾಗ್ಲೂ ಸಹ ಆ ಒಂದು ಸಂದರ್ಭ ನೆನೆದ್ರೆ ಅವರಿಗೆ ನಾವು ನಿಜ ಪ್ರತಿ ದಿವಸ ವರ್ಣನೆ ಮಾಡುವಂಥ ಕಾಲ, ಅದನ್ನು ನಾವು ಸ್ಮರಿಸಬೇಕು.